ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಿಲನ ಮೇಡಮ್, ನಮ್ದು ಅಧ್ಯಕ್ಷರು ಕೇರಳದಿಂದ ಬಂದಿದ್ದಾರೆ ಅನ್ಸುತ್ತೆ, ಒಂದ್ ಸ್ವಲ್ಪ ಮಾತಾಡ್ಸ್ಕೊಂಡ್ ಬರ್ತೀನಿ. ಒಣಕಂ ಚೇಟ ಅಂದ್ರೆ ವಿಂದಿ ಹಿಂದಿಕ್ಯೋ ನಿನ್ನ ಹೊಟ್ಟೆ ಹಿಂದಿಡಿಕ್ಯೋ ಆಶೀರ್ವಾದ ಮಾಡು. ಕನ್ನಡದಾಗ ಮಾತಾಡ್ಲಿ, ನಾನು ಕರ್ನಾಟಕದವನ. ಮತ್ತೆ ಗೆಟಪ್ ಸ್ವಲ್ಪ ಚೇಂಜ್ ಇರ್ಲಿ ಅಂತ ನೋಡ್ರಪ್ಪ, ಅಧ್ಯಕ್ಷರು ಬಂದಿದ್ದಾನೆ, ಏನ್ ಮಾತಾಡ್ಬೇಕು ಮಾತಾಡ್ಕೊಳ್ಳಿ. ಈ ಮನುಷ್ಯರ ನಮ್ ಪ್ರಾಣಿಗಳ ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾರೆ ಬಾಸ್. ಹೇಳ್ಬಿಡ್ಬೋ ನಿನ್ ಸಿಂಹ ಹೌದಲ್ಲ? ಹೌದು, ನಿಮ್ಮ ಮೇಲೆ ಗಾದೆ ಬರ್ದಿದಾರಂತ ಹೆಂಗ್ ಗೊತ್ತು? ಸಾಕ್ಷಿ ಏನಿದೆ? ನಮಸ್ಕಾರ ಅಯ್ಯ. ನಮಸ್ಕಾರ. ಈ ಮನುಷ್ಯರು ನಮ್ ಬಗ್ಗೆ ಕೆಟ್ಟ ಕೆಟ್ಟ ಗಾದೆ ಎಲ್ಲ ಬರೀತಾರೆ, ಅದಕ್ಕೆ ಸಾಕ್ಷಿ ಏನಿದೆ? ನಾನು ಹೇಳಲ್ಲ, ಸಿಂಹ ಹೇಳ್ತಾನೆ. ಹೇಳಮ್ಮ. ಅಧ್ಯಕ್ಷ, ಈ ಮನುಷ್ಯರು ನಮ್ ಬಗ್ಗೆ ಮಾಡಿರೋ ಗಾದೆಗಳ ಪುಸ್ತಕ ನಿಮ್ ಮುಂದೆ ಇದೆ ನೋಡಿ ಬಾಸ್. ಮುಂದೆ ಇಲ್ಲ, ಹಿಂದೆ ಇದೆ ನೋಡಿ. ಸಿಂಹನ ನೀನು? ಅಳಬೇಡ, ನ್ಯಾಯ ನಾನ್ ಬಗೆಹರಿಸ್ತೀನಿ. ಮಾನವ ಬಾರ ಇಲ್ಲಿ. ಇನ್ ದೊಡ್ಡ ಯಮಧರ್ಮ ಮಾನವ ಅಂತ ಕರೀತಾರೆ. ಏನು ಅದೆಲ್ಲ ಬೈತಿದಿರಲ್ಲ ಪ್ರಾಣಿಗಳ ಬಗ್ಗೆ, ನಿಮ್ಗೆ ನಾಚಿಕೆ ಆಗಲ್ವೇನೋ? ಓಹೋ, ನಮ್ಮ ಹತ್ರ ಮಾತ್ರ ಕೇಳಿ, ಅವ್ರು ಮಾಡೋ ತೊಂದ್ರೆ ಎಲ್ಲ ನಿಮ್ಗೆ ಗೊತ್ತೇ ಇಲ್ಲ. ಬೈಕಲ್ಲಿ ಅರ್ಜೆಂಟ್ ಅಲ್ಲಿ ಎಲ್ಲೋ ಹೋಗ್ತಾ ಇರ್ತೀವಿ, ಈ ನಾಯಿ ನನ್ನ ಮಗ ಸಡನ್ ಸಡನ್ ಆಗಿ ಬಂದ್ರೆ ನಾವು ಬಿದ್ದು ಏನನ್ನ ತಲೆಗೆಲ್ಲ ಏಟ್ ಆಗಲ್ವಾ? ಇದ್ರ ಬಗ್ಗೆ ಯಾವನ್ ಕೇಳ್ತಾನೆ? ಯಾರು ಕೇಳ್ತಾರೆ? ಅದು ಸಾಯಿಲಿ. ಇದೇ ತರ ಮರದಲ್ಲಿ ನೀವು ಕೂತಿದ್ದಾಗ ಈ ಕಾಗೆ ಬಂದು ತಲೆ ಕುಕ್ಕಲ್ವಾ? ಯಾರು ಕೇಳ್ತಾರೆ ಅದ್ರ ಬಗ್ಗೆ? ಅದು ಬಿಟ್ಟಾಕಿ ಈ ಬೆಕ್ಕು ಇಡೀ ದಿನ ಊರೆಲ್ಲ ಓಡಾಡ್ತಿರುತ್ತೆ, ಸಂಜೆ ಬಂದು ನಮ್ಮ ಮನೆ ಓಲೆಗೆ ಹುಚ್ಚಯ್ಯಲ್ವ? ಯಾರು ನೀವು ಕ್ಲೀನ್ ಮಾಡ್ತೀರಾ? ಮತ್ತೆ ನೀವು ಮನುಷ್ಯರೇನು ಕಡಿಮೆ ಏನೋ? ರೋಡಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ನಾಯಿಗೆ ಹಾಯಿಸ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಂಡು ಹೋಗ್ತೀರಾ? ಎಷ್ಟು ದನಕರುಗಳಿಗೂ ಆಕ್ಸಿಡೆಂಟ್ ಮಾಡ್ತೀರಾ? ಗಾಡಿ ನಿಲ್ಸಿ ನೋಡೋದಿಲ್ಲ ಸತ್ತಿದಾವ ಬದುಕಿದಾವ ಅಂತ. ಅಷ್ಟೇ ಯಾಕೆ, ಎಷ್ಟೋ ಪಕ್ಷಿಗಳು ತಮ್ಮ ಗೂಡು ಕಟ್ಕೊಂಡು ಮರದಲ್ಲಿ ಹಾಯಾಗಿರ್ತವೆ, ಆ ಮರಗಳನ್ನ ಕತ್ತರಿಸಿ ಹಾಕ್ತೀರಾ. ಈ ಭೂಮಿ ಮೇಲೆ ಬದುಕೋದಕ್ಕೆ ನಿಮಗೆಷ್ಟು ಅರ್ಹತೆ ಇದೆಯೋ, ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ ಅರ್ಹತೆ ಇದೆ ಅನ್ನೋದನ್ನ ಮಾತ್ರ ಮರಿಬೇಡ್ರು. ಅಲ್ಲ ಅಧ್ಯಕ್ಷರೇ, ನೀವು ಹೇಳೋದೇನೋ ಕರೆಕ್ಟ್, ಆದ್ರೆ ಬದುಕೋಕ್ಕೋಸ್ಕರ ಇದೆಲ್ಲ ಮಾಡ್ಬೇಕಾಗುತ್ತೆ. ಇವಾಗ ಹೆಂಗೂ ಪ್ರಾಣಿಗಳಿಗೆ ಬಂದಿದೆ, ಏನಾದ್ರೂ ಒಂದು ನ್ಯಾಯ ಕೊಡಿ. ಎರಡೂ ಕಡೆ ವಾದ ವಿವಾದಗಳನ್ನ ಪರಿಶೀಲಿಸಿದ ನಂತರ ನಾನೊಂದು ತೀರ್ಮಾನಕ್ಕೆ ಬಂದಿನಿ. ಹೇಳಿ ಅಧ್ಯಕ್ಷರೇ. ಇನ್ನು 5 ವರ್ಷ ನೀನು ನಿರಂಜನ ಜೊತೆಗೆ ಇದೇ ಕಿಲಾಡಿ ಜೂನಿಯರ್ಸ್ ಕಾರ್ಯಕ್ರಮದಲ್ಲೇ ಇರಬೇಕು. ಇದು ಶಿಕ್ಷೆನಾ? ನನಗಿಂತ ಮುಂಚೆ ನೀನೇ ಅನುಭವಿಸ್ತಿದೀಯಾ? ಇದು ಶಿಕ್ಷೆ ಅಲ್ವಾ? ಒಟ್ನಲ್ಲಿ ನಮ್ಗೆ ನ್ಯಾಯ ಇಲ್ಲ, ಅನ್ಯಾಯ ಮಾಡಿದ್ರಿ. ನೋಡ್ರು, ನನ್ ಪರವಾಗಿ ನ್ಯಾಯ ಸಿಗುತ್ತೆ ಅಂದ್ರೆ ನಿಮ್ ಪರವಾಗಿ ನ್ಯಾಯ ಸಿಕ್ಕಿದೆ. ಏನ್ ಮಾಡ್ತೀರಿ ಇವಾಗ? ನ್ಯಾಯ ಏನೋ ಅವ್ರ ಪರವಾಗಿ ಕೊಟ್ರಿ, ಆದ್ರೆ ನೀವು ಕೂಡ ಒಬ್ಬ ಮನುಷ್ಯ ಅಂತ ಮರಿಬೇಡಿ. ನೀವು ಕೂಡ ತಪ್ಪು ಮಾಡಕ್ ಸಾಧ್ಯತೆ ಇದೆ, ಓಕೆನಾ? ಅಯ್ಯೋ ನಾಯಿ, ನನ್ನ ಮಗನೇ ನೋಡೋದಕ್ಕೆ ನಾಯಿ ಇದ್ದಂಗೆ ಇದೆಯಾ? ನನಗೆ ಎದುರು ಮಾತಾಡ್ತೀನೋ? ನಾಯಿ ಸಾಯಿಸ್ದಂಗ ಒದ್ದು ಸಾಯಿಸ್ಬಿಡ್ತೇನೆ ನಾಯಿ ನನ್ನ ಮಗನೇ. ಯಾಕ್ರು, ಏನಾಯ್ತು? ಅಧ್ಯಕ್ಷ, ನಮಗ್ ನಾಯಿ ಕೊಡ್ತೀರಾ ಅನ್ಬಿಟ್ಟು ನಮ್ಗೆ ಅವಮಾನ ಮಾಡ್ತೀರಾ? ಮನುಷ್ಯರು ಬುದ್ಧಿ ಎಲ್ಗೋಗುತ್ತೆ? ಏನ್ರ ಮುಖ ನೋಡ್ತಾ ಇದ್ದೀರಾ? ಹೊಡಿರೋ ಅವ್ನ್ಗೆ. ಸಖತ್ತಾಗಿತ್ತು. ಐ ಥರೋಲಿ ಎಂಜಾಯ್ಡ್. ಇದರ ಸೆಟ್ ವರ್ಕ್ಗೆ ಹಿಂದ್ಗಡೆ ಕ್ರಿಯೇಟ್ ಮಾಡಿದಂಥ ಒಂದು ಫಾರೆಸ್ಟ್ ಮೂಡ್ ಇತ್ತಲ್ಲ, ಆ ಮೂಡ್ ಸಖತ್ತಾಗಿತ್ತು. ಇನ್ನೊಂದ್ಸಲ ಹಾಕ್ರಿ, ಅದು ಬಹಳ ಚೆನ್ನಾಗಿದೆ ನೋಡಿ. ನನಗೆ ಹುಡುಗರು ಎಷ್ಟು ಚಂದ ಮೋಲ್ಡ್ ಆಗ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಪನ್ನು ನಾನು ನೋಡ್ತಾ ಇದ್ದೀನಿ ಅವಾಗಿಂದ. ದೊಡ್ಡವ್ರು ತಪ್ಪು ಮಾಡಿದ್ರೆ ಅವಳು ಹೇಳ್ತಾ ಇದ್ದಾಳೆ, ಹೌದು, ಆಮೇಲೆ ಅದೇನೋ ಬುಕ್ ಇತ್ತಲ್ಲ, ಎಲ್ಲಿ ನ್ಯಾಯ ಮುಂದ್ಗಡೆ ಇದೆಯಲ್ಲ, ಇನ್ನ ನಿಮ್ಮ ಹಿಂದೆ ಇದೆ ಅಂತಂದ್ಲು. ಸೊ ಎಲ್ಲ ಮಕ್ಕಳುಗಳಿಗೆ ನನ್ನ ನಿಜವಾದ ಪ್ರೀತಿನಪ್ಪ, ಸಖತ್ತು. ಅದೇ ಸಖತ ಮಾಡಿದೆ. ಥ್ಯಾಂಕ್ ಯು ಸರ್. ಆಕ್ಚುಲಿ ನನಗೆ ಬಹಳ ಖುಷಿ ಆಗಿದ್ದು ಈ ಒಂದು ಸ್ಕಿಟ್ಟಿನ ಮುಖಾಂತರ ನಮ್ಮ ಕಿಲಾಡಿ ಜೂನಿಯರ್ಸ್ಗೆ ಒಂದು ಪುಟಾಣಿ ಸಿಂಹ ಎಂಟ್ರಿ ಆಗ್ತಾ ಇದೆ. ಅದಕ್ಕೆ ನಾನು ಆಕ್ಚುಲಿ
ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಸರ್. ಇನ್ನು ಮಿಲನ ಅವರೇ, ನಿಮ್ಮನೇಲಿ ಒಂದು ನಾಯಿ ಇದೆ, ಪುಟಾಣಿ ನಾಯಿ ಇದೆ. ಪುಟಾಣಿ ನಾಯಿ ಮರಿ ಇದೆ, ಅದ್ರ ಹೆಸರು ರೋಮಿಯೋ ಅಂತ. ರೋಮಿಯೋ? ಸೇಮ್ ಅವಳು ಹೆಂಗಿದಾಳೆ ಹಂಗೆ ತುಂಬಾ ಮುದ್ದಾಗಿದೆ. ಬಟ್ ಅವಳಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಲ್ಲ. ಅವಳೇನಾದ್ರೂ ನಮ್ಮ ಮನೆಗೆ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತೀನಿ. ಹಂಗೆ ನಾನು ಬರ್ತೀನಿ, ಕರ್ಕೊಯ್ತೀರಾ? ಡೆಫಿನೆಟ್ ಆಗಿ ಕರ್ಕೊಂಡು ಹೋಗ್ತೀನಿ. ಈಗ ನೀನು ನಮ್ಮನೆಗೆ ನಾಯಿ ಮರಿಯಾಗಿ ಬಂದ್ರೆ ನಿನಗೆ ಏನೇನೆಲ್ಲ ಕೊಡ್ಬೇಕು, ನಾನು ಏನೇನೆಲ್ಲ ಮಾಡ್ಬೇಕು? ನಿಮ್ ಮಗ್ಳ ಜೊತೆ ಆಟ ಆಡಿದ್ರೆ ಸಾಕು. ಅಷ್ಟೇ ಸಾಕಾ? ಆಮೇಲೆ ಚಿಕನ್ ಬೇಕು. ಚಿಕನ್, ಆಮೇಲೆ ಫಿಶ್, ಬಿರಿಯಾನಿ, ಹಾ. ಕುರ್ಮಾ. ನೀನು ಹೋಗ್ತೇನೋ? ಮ್ಯಾವ್. ನಾಯಿ ತಗೊಂಡ್ರೆ ಬೆಕ್ಕು ಫ್ರೀ. ಬೆಕ್ಕು ಫ್ರೀ. ಹುಲಿ ಕಾಗೆನ ಏನ್ ಮಾಡೋಣ? ಇಲ್ಲೇ ಬಿಟ್ಬಿಡಿ. ನೆಕ್ಸ್ಟ್ ಲೈಫಲ್ಲಿ ಮತ್ತೆ ಪ್ರಾಣಿಯಾಗಿ ಹುಟ್ತೀರಾ ಅಂದ್ರೆ ಏನೇನಾಗಿ ಹುಟ್ತೀರಾ? ಫಸ್ಟ್ ಇಂದ ಹೇಳ, ಕಾಗೆ ಏನಾಗಿ ಹುಟ್ತೀಯ ನೀನು? ನಾನು ಮನುಷ್ಯನಾಗೆ ಹುಟ್ಬೇಕು ಅಂತ ಇಷ್ಟಪಡ್ತೀನಿ. ಏಯ್, ಶಾಬಾಷ್. ಮೊದಲು ಮಾನವನಾಗು. ಬೆಕ್ಕು? ನೀನು ಸಿಂಹ. ಸಿಂಹ. ನಾನು ಸಿಂಹಿಣಿ. ಚಿರತೆ. ಚಿಟ್ಟೆ, ಚಿರತೆ. ನನಗೆ ಈ ಸ್ಕಿಟ್ ಅಲ್ಲಿ ಪ್ರಾಣಿಗಳು ಮನ್ಸಲ್ಲಿರುವಂತದ್ನ ಮಕ್ಳ ಕೈಯಲ್ಲಿ ಹೇಳೋಂತ ಪ್ರಯತ್ನ ತುಂಬಾ ಮುದ್ದಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಪ್ರಾಣಿಗಳು ಕೂಡ ಮನುಷ್ಯರ ತರಾನೇ ಜೀವಿಸೋಕೆ ಬದುಕೋಕೆ ಭೂಮಿ ಮೇಲೆ ಬಂದಿರುತ್ತವೆ. ಅವಕ್ಕೂ ಒಂಚೂರು ಕನ್ಸಿಡರೇಬಲ್ ಆಗಿರ್ಬೇಕು ಮನುಷ್ಯರು ಅನ್ನೋದೊಂದು ಕಾನ್ಸೆಪ್ಟ್ ಎಕ್ಸ್ಟ್ರಾಡಿನರಿ. ಮಹಾಂತೇಶ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ, ನೀವು ಕೂಡ ಬಹಳ ಚೆನ್ನಾಗಿ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್ಸ್. ಈ ಮುದ್ದಾದ ಪ್ರಾಣಿಗಳಿಗೆ ಚಾಕ್ಲೇಟ್ ಶವರ್ ಬರಲಿ. ಥ್ಯಾಂಕ್ ಯು ವೆರಿ ಮಚ್. ಏನ್ ಅನಿಸ್ತದೆ ಮೇಷ್ಟ್ರೆ? ಈ ಸ್ಕ್ರಿಪ್ಟು ಮತ್ತು ಮೆಂಟರ್ ಯಾರ್ಯಾರಿದಾರೋ ಅವರಿಗೆ ಅಭಿನಂದನೆಗಳು ಸಲ್ಲಿಸಲೇಬೇಕು. ಯಾಕೆಂದ್ರೆ ಮನುಷ್ಯರಾದಂಥವ್ರು ನಮ್ಮ ಅನುಕೂಲಕ್ಕೆ ಸ್ವಾರ್ಥಕ್ಕೋಸ್ಕರವಾಗಿ ಇವನ್ನೆಲ್ಲ ಹೆಚ್ಚು ದುರುಪಯೋಗ ಪಡಿಸ್ಕೊಂತಾ ಇದ್ದೀವಿ, ದಾರಿ ತಪ್ಪಿಸ್ತಾ ಇದ್ದೀವಿ. ಅದು ತಪ್ಪಬೇಕು ಅನ್ನೋದಕ್ಕೆ ಶರಣಪ್ಪ ಇವರೆಲ್ಲ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಸ್ಕಿಟ್ಟು ಸ್ವಲ್ಪ ಅರಿವನ್ನು ಮೂಡಿಸ್ಲಿ, ಜಾಗೃತಿಯನ್ನು ಮೂಡಿಸ್ಲಿ. ಯಾರ್ಯಾರ ಮನೇಲಿ ಯಾವ್ಯಾವ ಪ್ರಾಣಿ ಸಾಕಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ವಿರುದ್ಧವಾದ ತೀರ್ಮಾನಗಳನ್ನು ತಗೋಬೇಡಿ. ಹಿಂಸೆ ಕೊಡ್ತಕ್ಕಂಥದ್ದು ಅದು ಆಗದೆ ಇರೋ ಕೆಲಸನ ಯಾರು ಮಾಡಬೇಡಿ ಅಂತ ಹೇಳಿ ಚಿಕ್ಕದ್ರಲ್ಲಿ ಚೊಕ್ಕದಾಗಿ ವಿಷಯ ತಿಳಿಸಿದ್ದೀರಿ. ಇದು ಅಗತ್ಯವಾಗಿ ಆಗಬೇಕಾಗಿದೆ. ಪ್ರಾಣಿಗಳ ವಿಚಾರದಲ್ಲಿ ನಾವು ಸೌಜನ್ಯ, ಸಜ್ಜನಿಕೆ ಮತ್ತು ಪ್ರೀತಿ ಮತ್ತು ತನ್ನ ದಾರಿಗೆ ತಾನು ನಡ್ಕೊಂಡು ಹೋಗೋದ ರೀತಿಯಲ್ಲಿ ಬಿಡಬೇಕು. ಮತ್ತು ನಾವು ಆ ಪ್ರಾಣಿಗಳ ರೀತಿಯಲ್ಲಿ ಕ್ರೂರವಾದಂಥ ವರ್ತನೆಯನ್ನು ಮಾಡಬಾರದು ಅನ್ನೋ ನೀತಿಕತೆ ಇದು. ತುಂಬ ಚೆನ್ನಾಗಿದೆ. ಆ ಕಾರಣಕ್ಕೋಸ್ಕರ ಇವರು ಒಪ್ಪಿಗೆಯನ್ನು ಪಡೆದು ಒಟ್ಟಲ್ಲಿ ಸೂಪರ್ ಡೂಪರ್ ಆಗೆಲ್ಲ ಕಮೆಂಟ್ ಸಿಕ್ಕಿದೆ. ಸ್ಕೋರ್ ಎಷ್ಟು ಸಿಗುತ್ತೆ ನೋಡೋಣ. ಮಕ್ಕಳ, ಆರ್ ಯು ರೆಡಿ? ಸ್ಕೋರ್ ಕೊಡಿ. ಈ ಒಂದು ಪ್ರಾಣಿಗಳ ಪ್ರಪಂಚಕ್ಕೆ ಸಿಗ್ತಾ ಇದೆ 100 ಪಾಯಿಂಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.